ಎಕ್ಸಿಟ್ ಪೋಲ್ ಅಥವಾ ಹಲವು ಏಜೆನ್ಸಿಗಳು ನಡೆಸಿರುವ ಸರ್ವೆ ಪ್ರಕಾರ ಎಲ್ಲರೂ ಕೂಡ ಭವಿಷ್ಯ ನುಡಿದಿರುವಂತದ್ದು ಎನ್ಡಿಎ ಬರುತ್ತೆ, INDA ಒಕ್ಕೂಟ ಮಕಾಡೆ ಮಲಗುತ್ತೆ ಅಂತ. ಹಾಗಾದ್ರೆ ಲೋಕಸಭಾದಲ್ಲಿ INDA ಒಕ್ಕೂಟಕ್ಕೆ ಹಿನ್ನಡೆಯಾಗುತ್ತಾ? ಲೋಕಸಭಾದಲ್ಲಿ INDA ಒಕ್ಕೂಟಕ್ಕೆ ಹಿನ್ನಡೆಯಾಗುತ್ತಾ? ಎಕ್ಸಿಟ್ ಪೋಲ್ನಲ್ಲಿ INDA ಮೈತ್ರಿಕೂಟಕ್ಕೆ ಮುನ್ನಡೆ ಸಿಕ್ಕಂಗೆ ಕಾಣಿಸ್ತಾ ಇಲ್ಲ. ಸಮೀಕ್ಷೆಗಳ ಪ್ರಕಾರ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ INDAಗೆ ಬಹುಮತ ಯಾವುದ್ರಲ್ಲೂ ಸಿಕ್ಕಿಲ್ಲ. 27 ಪಕ್ಷಗಳಿದ್ರೂ ಕೂಡ ಪ್ರಾದೇಶಿಕ ಮೈತ್ರಿ ಸುಧಾರಣೆ ಆದಂಗೆ ಕಾಣಿಸ್ತಾ ಇಲ್ಲ. ಅದನ್ನೇ ಹೇಳಿದ್ದು, ಒಂದು ತಕ್ಕಡಿಲ್ ಕಪ್ಪೆಗಳನ್ನು ಕೂರಿಸ್ದಂಗೆ ಆಯ್ತಾ ಹಾಗಾದ್ರೆ ಪರಿಸ್ಥಿತಿ. NDA ಮೈತ್ರಿಕೂಟಕ್ಕೆ ಸರಿಸಾಟಿಯಾಗಿ ನಿಲ್ಲದ INDA ಒಕ್ಕೂಟ, ಕಾಂಗ್ರೆಸ್ ಪಕ್ಷ ಒಂದೇ ಇದರ ಹೊಣೆಗಾರಿಕೆಯನ್ನು ಹೊತ್ಕೋಬೇಕಾಗತ್ತಾ? ಗೊತ್ತಿಲ್ಲ. ಜನರ ಮನ್ನಣೆ, ಜನರ ಅಭಿಪ್ರಾಯ ಏನು ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ. ಉತ್ತರ ಪ್ರದೇಶದಲ್ಲಿ SP ಮತ್ತು ಕಾಂಗ್ರೆಸ್ ಮೈತ್ರಿ ವರ್ಕೌಟ್ ಆಗಿಲ್ಲ. ಎಷ್ಟೆಷ್ಟು ಸ್ಥಾನದಲ್ಲಿ ನಿಂತ್ಕೊಳ್ಬೇಕು ಅನ್ನೋದ್ರಲ್ಲಿ ಅವರಲ್ಲೇ ಕಚ್ಚಾಟ ಶುರುವಾಯಿತು. ದೆಹಲಿಯಲ್ಲಿ ಆಪ್ ಜೊತೆಗಿನ ಕಾಂಗ್ರೆಸ್ ಮೈತ್ರಿ ವಿಫಲವಾಯಿತು. ಬಹುಶಃ ಒಗ್ಗಟ್ಟಾಗಿದ್ರೆ ಆಗ್ತೈತೆ. ಆಮೇಲೆ ಈ ಮೈತ್ರಿ ವಿಫಲವಾಗೋಕೆ ಏನಪ್ಪ ಕಾರಣ ಅಂದರೆ, ಕೆಲವು ಕಡೆ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆಗಿವೆ. ಕಾಂಗ್ರೆಸ್ ನಾವು ನ್ಯಾಷನಲ್ ಪಾರ್ಟಿ ನಮ್ಗೆ ಇಷ್ಟೊಂದು ಸ್ಥಾನ ಬಿಟ್ಕೊಡಿ ಅಂದರೆ ಅವ್ರು ಬಿಟ್ಕೊಡಕ್ಕೆ ರೆಡಿ ಇರಬೇಕಲ್ಲ, ಅವರು ಸ್ಟ್ರಾಂಗ್ ಆಗಿರ್ತಾರೆ. ನಮ್ಮ ಅಭ್ಯರ್ಥಿಗಳನ್ನು ಹಾಕಬೇಕು, ನಮ್ಮ ಕ್ಯಾಂಡಿಡೇಟ್ಸ್ನ ಹಾಕಬೇಕು ಅಂತಾರೆ. ಆಮೇಲೆ ಯಾರು ಬರ್ತಾರೆ ನೋಡೋಣ, ಫಸ್ಟ್ ನಮ್ಮಲ್ಲಿ ನಾವು ಭದ್ರ ಮಾಡ್ಕೋಬೇಕಲ್ಲ, ನಮ್ಮ ಬುಡನ. ಹಾಗಾಗಿ ಇಂತಹ ಕಚ್ಚಾಟಗಳೇ ಹೆಚ್ಚಾಗಿತ್ತು. ಮಹಾರಾಷ್ಟ್ರದಲ್ಲಿ NCP ಮತ್ತು ಉದ್ಧವ್ ಮೈತ್ರಿ ಬಳಿಕವೂ ಕೂಡ ಹಿನ್ನಡೆಯಾಗಿದೆ ಕಾಂಗ್ರೆಸ್ಗೆ. ಇಂತಹ ಹಲವು ಅಂಶಗಳನ್ನು ಇಟ್ಕೊಂಡು ನೋಡಿದಾಗ, ಬಂಗಾಳ ಅಂತ ತಗೊಂಡಾಗ TMC ಜೊತೆ ಮೈತ್ರಿ ವಿಚಾರದಲ್ಲಿ ಎಡವಟ್ಟಾಯಿತು. ಅವರು ಬಿಟ್ರತ್ಲಾಗಿ ಒಕ್ಕೂಟನೇ ಬಿಟ್ಬಿಟ್ರು. ಬಂಗಾಳದಲ್ಲಿ TMC ಜೊತೆ ಮೈತ್ರಿ ವಿಚಾರದಲ್ಲಿ ಕಾಂಗ್ರೆಸ್ ಎಡವಟ್ಟು ಮಾಡ್ಕೊಂತು. ಇನ್ನು ಕೇರಳ ವರ್ಕೌಟ್ ಆಗಲಿಲ್ಲ. ಮೈತ್ರಿ ಮತ್ತು ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಪ್ರತ್ಯೇಕ ಸ್ಪರ್ಧೆ ಆಯಿತು. ಸೊ ಇಲ್ಲಿ ಇಂತಹ ಸಮಸ್ಯೆಗಳನ್ನು ಇಟ್ಕೊಂಡಿದ್ದೇ ತೊಡಕಾಯ್ತಾ ಕಾಂಗ್ರೆಸ್ಗೆ. ತೆಲಂಗಾಣದಲ್ಲಿ BJPನ ಕಟ್ಟಾಕುವಲ್ಲಿ KCR ಕೂಡ ವಿಫಲವಾದ್ರ ಆದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆಮೇಲೆ ನೆಲೆನೇ ಇಲ್ಲದ ಕಡೆ ಇವರು ಮೊಗ್ಗಾಗಿದ್ದ BJP ಒಂದು ಕಮಲವನ್ನು ಅರಳಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ BJP ಅವರು. ಅದರ ನಡುವೆ ಆ ಒಂದು ಫಾರ್ಮ್ ಮುಂದೆ ಇವರೆಲ್ಲರೂ ಕೂಡ ಮೆತ್ತಗಾಗ್ಬಿಟ್ರ ಅಂತ. ತಮಿಳುನಾಡಿನಲ್ಲಿ ಮಾತ್ರ BJP ಕಟ್ ಹಾಕೋಕೆ, ಅಂದರೆ ಈಗ ತಮಿಳುನಾಡು ವಿಚಾರ ಅಂತ ಬಂದಾಗ ಈ ಸಲ ಅಣ್ಣಾಮಲೈ ಅವರು ನೇತೃತ್ವವನ್ನು ವಹಿಸ್ಕೊಂಡಿದ್ರು. BJP ಕಟ್ ಹಾಕುವಲ್ಲಿ DMK ಯಶಸ್ವಿ ಆದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ತಮಿಳುನಾಡಿನಲ್ಲಿ ಕೊಟ್ಟಂತಹ ಹೇಳಿಕೆಗಳು, DMK ಅವರೇ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಟ್ರಲ್ಲ, ಹಿಂದೂಗೆ ಸಂಬಂಧಪಟ್ಟಂತ ಇವೆಲ್ಲವೂ ಕೂಡ ಎಲ್ಲೋ ಒಂದು ರೀತಿ ವ್ಯತಿರಿಕ್ತವಾಗಿ ದೇಶದ ಮೇಲೆ ಪರಿಣಾಮ ಬೀರ್ತಾ ಅಂತ. ಬರೀ ಆ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅಲ್ಲ, BJPಗೆ ಅಲ್ಲಿ ಮುನ್ನಡೆ ಆಗದೆ ಇರ್ಬೋದು.